ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಕುರಿತು ಜನರಿಗೆ ಭಯ ಆತಂಕ ಉಂಟಾಗುತ್ತಿದೆ. ಅದರಲ್ಲೂ ಮಹಿಳೆಯರಲ್ಲಿ ಸ್ತನ ಹಾಗೂ ಗರ್ಭಕೊರಳಿನ ಕ್ಯಾನ್ಸರ್ ಅತಿ ಹೆಚ್ಚು ಉಂಟಾಗುತ್ತಿವೆ. ಆದ್ದರಿಂದ ಪ್ರಾರಂಭ ಹಂತದಲ್ಲೇ ರೋಗ ಗುರುತಿಸಿ ಸೂಕ್ತ ಚಿಕಿತ್ಸೆ ನೀಡಿದಾಗ ಮಾತ್ರ ಅನುಕೂಲವಾಗಲಿದೆ. ಈ ನಿಟ್ಟಿನಲ್ಲಿ ಮೇ 31ರಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ನಗರದ ಬೆಟ್ಟದೂರು ಆಸ್ಪತ್ರೆಯಲ್ಲಿ HCG ಕ್ಯಾನ್ಸರ್ ಸೆಂಟರ್ ಕಲಬುರಗಿಯವರ ಸಹಯೋಗದೊಂದಿಗೆ ಉಚಿತ ಕ್ಯಾನ್ಸರ್ ಆರೋಗ್ಯ ತಪಾಸಣಾ ಶಿಬಿರ ಜರುಗಲಿದೆ ಎಂದು ಡಾಕ್ಟರ್ ಜಯಪ್ರಕಾಶ್ ಪಾಟೀಲ್ ತಿಳಿಸಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವಿದೇಶದಲ್ಲಿ ಉತ್ತಮವಾದ ಆರೋಗ್ಯ ತಪಾಸಣೆಯ ಕಾರಣಕ್ಕೆ ಆರಂಭದಲ್ಲಿಯೇ ಕ್ಯಾನ್ಸರ್ನಿಂದ ಗುಣಮುಖವಾಗುತ್ತಾರೆ. ಆದರೆ ನಮ್ಮ ಭಾಗದಲ್ಲಿ ಕ್ಯಾನ್ಸರ್ ಕುರಿತಂತೆ ಇರುವ ಭಯದ ಕಾರಣಕ್ಕೆ ಹಲವರು ತಪಾಸಣೆಗೆ ಒಳಗಾಗುವುದಿಲ್ಲ. ಹೀಗಾಗಿ ಪ್ರತಿಯೊಬ್ಬ ವಿವಾಹಿತ ಮಹಿಳೆಯರು ಹಾಗೂ ತಂಬಾಕುಯುಕ್ತ ವಸ್ತುಗಳನ್ನು ಸೇವಿಸುವ ಪುರುಷರು ತಪಾಸಣೆಗೆ ಒಳಗಾಗಬೇಕು ಎಂದು ತಿಳಿಸಿದರು. ಶನಿವಾರ HCG ಆಸ್ಪತ್ರೆ ಕಲಬುರಗಿ ವಿರುದ್ಧ ಬೆಟ್ಟದೂರು ಆಸ್ಪತ್ರೆಯಲ್ಲಿ ಇಲ್ಲಿ ಬೆಟ್ಟದೂರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ ನಡೆದಿದೆ. ನಮಗೆಲ್ಲ ಗೊತ್ತಿದೆ, ನಾವು ಸ್ತ್ರೀರೋಗ ತಜ್ಞನಾಗಿ ನನ್ನ ಸ್ಪೆಷಾಲಿಟಿ ಬಗ್ಗೆ ಹೇಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಾವು ಕ್ಯಾನ್ಸರ್ ಏರ್ತಾನೆ ಹೋಗ್ತಾ ಇದ್ದೀವಿ ಪ್ರತಿದಿನ. ಕಾರಣಗಳು ಬಹಳಷ್ಟು ಇದೆ. ನಮ್ಮ ಜೀವನ ಶೈಲಿ ಇರ್ಬೋದು, ಸಾಕಷ್ಟು ಡಿಸೀಸ್ಗಳಿರ್ಬೋದು, ಮತ್ತು ನಾವು ತಿಂತಕ್ಕಂಥ ಆಹಾರ, ಎಕ್ಸರ್ಸೈಸ್ ಮಾಡಬಾರ್ದು. ಸೊ ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಕ್ಯಾನ್ಸರ್ ಇರ್ತದೆ. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಗರ್ಭಕೊರಳಿನ ಕ್ಯಾನ್ಸರ್, ಅಂದರೆ ನಾವು ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಲ್ಲ ಅದು, ಮತ್ತು ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್ ಏರುಗತಿಯಲ್ಲಿ. ಈಗಾಗಲೇ ಯುರೋಪ್ ಮತ್ತು ಅಮೆರಿಕದಂತಹ ಮುಂದುವರಿದ ದೇಶಗಳಲ್ಲಿ ಗರ್ಭಕೊರಳಿನ ಕ್ಯಾನ್ಸರ್ ಆಲ್ಮೋಸ್ಟ್ ಇಲ್ಲ ಅನ್ನೋ ಲೆಕ್ಕಕ್ಕೆ ಹೋಗಿದೆ. ಯಾಕಂತಂದರೆ ಅವ್ರು ಸ್ಕ್ರೀನ್ ಮಾಡ್ತಾರೆ, ತಪಾಸಣೆ ಮಾಡ್ತಾರೆ, ಪ್ಯಾಪ್ ಸ್ಮಿಯರ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಮ್ಮಲ್ಲಿ ನಾವಿನ್ನೂ ಅಂದರೆ ರಾಷ್ಟ್ರೀಯ ಯೋಜನೆಯಾಗಿ ಇನ್ನೂ ಅದನ್ನು ಕ್ಯಾನ್ಸರ್ ಸ್ಕ್ರೀನಿಂಗ್ನ ನಾವು ಅಳವಡಿಸ್ಕೊಂಡಿಲ್ಲ ನಮ್ಮ ದೇಶದಲ್ಲಿ. ಸೊ ಪ್ರತಿಯೊಬ್ಬ ಹೆಣ್ಣುಮಗಳು ಮದುವೆ ಆದಮೇಲೆ ಪ್ಯಾಪ್ ಸ್ಮಿಯರ್ ಮಾಡಿಸ್ಕೊಳ್ಳೇಬೇಕು. 30-35 ವರ್ಷ ಆದಮೇಲೆ ಸ್ತನದ ಎಕ್ಸಾಮಿನೇಷನ್ ಆಗಲಿ, ಮ್ಯಾಮೋಗ್ರಫಿ ಆಗಲಿ ಮಾಡಿಸ್ಕೊಳ್ಳೇಬೇಕು. ಹಾಗೆ ಗಂಡಸರಿಗೆ ಉದಾಹರಣೆಗೆ ಸ್ಮೋಕರ್ಸ್ ಇದ್ದರೆ ಅವರು ಲಂಗ್ ಕ್ಯಾನ್ಸರ್ ಬರ್ತಕ್ಕಂಥಾಗಲಿ, ಗುಟ್ಕತ್ತಿನವ್ರಿಗೆ ಇವೆಲ್ಲವೂ ಸ್ಕ್ರೀನಿಂಗ್ ಆಗಲೇಬೇಕು, ನಾವು ತಡೆಗಟ್ಟಬೇಕು. ಯಾಕಂದರೆ ನಾವು ಆರಂಭಿಕ ಪರಿಸ್ಥಿತಿಯಲ್ಲಿ ಕ್ಯಾನ್ಸರ್ನ ನಾವು ಪತ್ತೆ ಹಚ್ಚಿದ್ರೆ ಚಿಕಿತ್ಸೆ ಮಾಡಿ, ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ರೇಡಿಯೋಥೆರಪಿ ಆಗಿರ್ಬೋದು, ಕೀಮೋಥೆರಪಿ ಆಗಿರ್ಬೋದು, ಏನೇ ಇರಲಿ, ಸಣ್ಣ ಪ್ರಮಾಣದಲ್ಲಿದ್ದಾಗ ನಾವು ಭಾಳ ಯಶಸ್ವಿಯಾಗಿ ಚಿಕಿತ್ಸೆನ ಹೋಗಲಾಡಿಸ್ಬೋದು. ಅಂದರೆ ಕ್ಯೂರ್ ಅಂತ ಏನು ಹೇಳ್ತೀವಲ್ಲ, ನಾವು ಕ್ಯೂರ್ ಮಾಡಿಬಿಡ್ಬೋದು. ಸೊ ಹಾಗಾಗಿ ಸ್ಕ್ರೀನಿಂಗ್, ಅದರಲ್ಲೂ ಸ್ತನದ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ ಸೇರಿದಂತೆ ಹಲವು ರೀತಿಯ ಕ್ಯಾನ್ಸರ್ ತಪಾಸಣೆ ಜರುಗಲಿದೆ. ಮಹಿಳೆಯರಿಗೆ ಪ್ರತ್ಯೇಕವಾಗಿ ತಪಾಸಣೆ ವ್ಯವಸ್ಥೆ ಇರಲಿದೆ ಎಂದು, ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ವೇಳೆ HCG ಕ್ಯಾನ್ಸರ್ ಆಸ್ಪತ್ರೆಯ ದಿಲೀಪ್ ಪಾಟೀಲ್ ಮಾತನಾಡಿ, ಮಹಿಳೆಯರಲ್ಲಿ ಸ್ತನ ಮತ್ತು ಗರ್ಭಕಂಠ ಕ್ಯಾನ್ಸರ್, ಪುರುಷರಲ್ಲಿ ಅನ್ನನಾಳ ಕ್ಯಾನ್ಸರ್ ಕಾಣಿಸಿಕೊಳ್ಳುತ್ತಿದೆ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಸೇರಿ ಸರ್ಕಾರದ ಯೋಜನೆಗಳು ಮತ್ತು ಖಾಸಗಿ ವಿಮಾ ಕಂಪನಿಗಳ ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿವೆ. ತಪಾಸಣೆ ಉಚಿತ ನಡೆಸಿ ಯೋಜನೆಯಡಿ ಉಚಿತವಾಗಿ ಆರೈಕೆ ಮಾಡಲಾಗುವುದು. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಜಾಗೃತಿ ಮೂಡಿಸುವ ಕಾರ್ಯ ನಡೆಯುತ್ತಿದೆ ಎಂದು ತಿಳಿಸಿದರು. ಶನಿವಾರ HCG ಆಸ್ಪತ್ರೆ ಕಲಬುರಗಿ ವಿರುದ್ಧ ಬೆಟ್ಟದೂರು ಆಸ್ಪತ್ರೆಯಲ್ಲಿ ಇಲ್ಲಿ ಬೆಟ್ಟದೂರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ ನಡೆದಿದೆ. ನಮಗೆಲ್ಲ ಗೊತ್ತಿದೆ, ನಾವು ಸ್ತ್ರೀರೋಗ ತಜ್ಞನಾಗಿ ನನ್ನ ಸ್ಪೆಷಾಲಿಟಿ ಬಗ್ಗೆ ಹೇಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಾವು ಕ್ಯಾನ್ಸರ್ ಏರ್ತಾನೆ ಹೋಗ್ತಾ ಇದ್ದೀವಿ ಪ್ರತಿದಿನ. ಕಾರಣಗಳು ಬಹಳಷ್ಟು ಇದೆ. ನಮ್ಮ ಜೀವನ ಶೈಲಿ ಇರ್ಬೋದು, ಸಾಕಷ್ಟು ಡಿಸೀಸ್ಗಳಿರ್ಬೋದು, ಮತ್ತು ನಾವು ತಿಂತಕ್ಕಂಥ ಆಹಾರ, ಎಕ್ಸರ್ಸೈಸ್ ಮಾಡಬಾರ್ದು. ಸೊ ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಕ್ಯಾನ್ಸರ್ ಇರ್ತದೆ. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಗರ್ಭಕೊರಳಿನ ಕ್ಯಾನ್ಸರ್, ಅಂದರೆ ನಾವು ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಲ್ಲ ಅದು, ಮತ್ತು ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್ ಏರುಗತಿಯಲ್ಲಿ. ಈಗಾಗಲೇ ಯುರೋಪ್ ಮತ್ತು ಅಮೆರಿಕದಂತಹ ಮುಂದುವರಿದ ದೇಶಗಳಲ್ಲಿ ಗರ್ಭಕೊರಳಿನ ಕ್ಯಾನ್ಸರ್ ಆಲ್ಮೋಸ್ಟ್ ಇಲ್ಲ ಅನ್ನೋ ಲೆಕ್ಕಕ್ಕೆ ಹೋಗಿದೆ. ಯಾಕಂತಂದರೆ ಅವ್ರು ಸ್ಕ್ರೀನ್ ಮಾಡ್ತಾರೆ, ತಪಾಸಣೆ ಮಾಡ್ತಾರೆ, ಪ್ಯಾಪ್ ಸ್ಮಿಯರ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಮ್ಮಲ್ಲಿ ನಾವಿನ್ನೂ
ಅಂದರೆ ರಾಷ್ಟ್ರೀಯ ಯೋಜನೆಯಾಗಿ ಇನ್ನೂ ಅದನ್ನು ಕ್ಯಾನ್ಸರ್ ಸ್ಕ್ರೀನಿಂಗ್ನ ನಾವು ಅಳವಡಿಸ್ಕೊಂಡಿಲ್ಲ ನಮ್ಮ ದೇಶದಲ್ಲಿ. ಸೊ ಪ್ರತಿಯೊಬ್ಬ ಹೆಣ್ಣುಮಗಳು ಮದುವೆ ಆದಮೇಲೆ ಪ್ಯಾಪ್ ಸ್ಮೇರ್ ಮಾಡಿಸ್ಕೊಳ್ಳೇಬೇಕು. 30-35 ವರ್ಷ ಆದಮೇಲೆ ಸ್ತನದ ಎಕ್ಸಾಮಿನೇಷನ್ ಆಗಲಿ ಮ್ಯಾಮೋಗ್ರಫಿ ಆಗಲಿ ಮಾಡಿಸ್ಕೊಳ್ಳೇಬೇಕು. ಹಾಗೆ ಗಂಡಸರಿಗೆ ಉದಾಹರಣೆಗೆ ಸ್ಮೋಕರ್ಸ್ ಇದ್ದರೆ ಅವರು ಲಂಗ್ ಕ್ಯಾನ್ಸರ್ ಬರ್ತಕ್ಕಂಥಾಗಲಿ ಗುಡ್ಕತ್ತಿನವ್ರಿಗೆ ಇವೆಲ್ಲವೂ ಸ್ಕ್ರೀನಿಂಗ್ ಆಗಲೇಬೇಕು, ನಾವು ತಡೆಗಟ್ಟಬೇಕು. ಯಾಕಂದರೆ ನಾವು ಆರಂಭಿಕ ಪರಿಸ್ಥಿತಿಯಲ್ಲಿ ಕ್ಯಾನ್ಸರ್ನ ನಾವು ಪತ್ತೆ ಹಚ್ಚಿದ್ರೆ ಚಿಕಿತ್ಸೆ ಮಾಡಿ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ರೇಡಿಯೋಥೆರಪಿ ಆಗಿರ್ಬೋದು, ಕೀಮೋಥೆರಪಿ ಆಗಿರ್ಬೋದು, ಏನೇ ಇರಲಿ ಸಣ್ಣ ಪ್ರಮಾಣದಲ್ಲಿದ್ದಾಗ ನಾವು ಭಾಳ ಯಶಸ್ವಿಯಾಗಿ ಚಿಕಿತ್ಸೆನ ಹೋಗಲಾಡಿಸ್ಬೋದು. ಅಂದರೆ ಕ್ಯೂರ್ ಅಂತ ಏನು ಹೇಳ್ತೀವಲ್ಲ ನಾವು ಕ್ಯೂರ್ ಮಾಡಿಬಿಡ್ಬೋದು. ಸೊ ಹಾಗಾಗಿ ಸ್ಕ್ರೀನಿಂಗ್ ಅಥವಾ ತಪಾಸಣೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಶಿಬಿರದ ಆಯೋಜಕರಾದ ರಮೇಶ್ ಪಾಟೀಲ್ ಉಪಸ್ಥಿತರಿದ್ದರು.